ಒಬ್ಬ ತಾಯಿ 100 ಶಿಕ್ಷಕರಿಗೆ ಸಮಾನ. ಕಲ್ಮಠ ಶ್ರೀಗಳು. ಪದವಿ ಹಂತವೆಂದರೆ ಸ್ವಯಂ ವಿಚಾರ ಮಾಡುವ ಶಕ್ತಿಯನ್ನ, ವಿವೇಚನಾ ಶಕ್ತಿಯನ್ನ ಕಲಿತುಕೊಳ್ಳುವ ಹಂತವಾಗಿದೆ. ಈ ಹಂತದಲ್ಲಿ ವಿದ್ಯಾರ್ಥಿನಿಯರು ಜವಾಬ್ದಾರಿಯಿಂದ ಕಲಿತು ತಮ್ಮ ಅರಿವನ್ನ ವಿಸ್ತರಿಸಿಕೊಳ್ಳಬೇಕು. ಏಕೆಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿನಿ ಭವಿಷ್ಯದಲ್ಲಿ ತಾಯಿಯಾಗುತ್ತಾಳೆ. ಒಬ್ಬ ತಾಯಿ 100 ಶಿಕ್ಷಕರಿಗೆ ಸಮಾನ. ಹಾಗಾಗಿ ತಾಯಿಯ ಜವಾಬ್ದಾರಿ ಅಮೂಲ್ಯವಾಗಿದೆ. ಕುಟುಂಬವನ್ನ, ಸಮಾಜವನ್ನ ಮತ್ತು ರಾಷ್ಟ್ರವನ್ನ ಕಟ್ಟಲು ಮೂಲ ಶಕ್ತಿ ತಾಯಿಯೇ. ಹಾಗಾಗಿ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಜವಾಬ್ದಾರಿ ಇದೆ. ಅದನ್ನು ಅರಿತುಕೊಂಡು ವಿದ್ಯಾರ್ಥಿನಿಯರು ಕಲಿಯಬೇಕೆಂದು ಕಲ್ಮಠದ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ಕರೆ ಕೊಟ್ಟರು. ಅವರು ಇಂದು ನಡೆದ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಕಲ್ಮಠ ಶ್ರೀ ಚನ್ನಬಸವ ಸ್ವಾಮಿ ಮಹಿಳಾ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ವಾರ್ಷಿಕೋತ್ಸವ ಮತ್ತು ಪದವಿ ಪ್ರದಾನ ಸಮಾರಂಭದ ಸಾನ್ನಿಧ್ಯವನ್ನ ವಹಿಸಿ ಮಾತನಾಡಿದರು. ಮುಂದುವರೆದು ವಿದ್ಯಾರ್ಥಿಗಳು ಇಂದು ಮೊಬೈಲ್ ಬಹುದೊಡ್ಡ ಅಡ್ಡಿಯಾಗಿದೆ. ಅವರ ಎಲ್ಲಾ ಸೃಜನಶೀಲತೆಯನ್ನ ನಾಶ ಮಾಡುವ ಸಾಧನವಾಗಿದೆ. ಹಾಗಾಗಿ ವಿವೇಚನೆಯಿಂದ ಅದರ ಸದ್ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ತಮ್ಮ ಬದುಕನ್ನ ಸುಂದರ ಮಾಡಿಕೊಳ್ಳಬೇಕೇ ವಿನಃ ಅದರಿಂದ ಹಾಳಾಗಬಾರದೆಂದು ಎಚ್ಚರಿಕೆ ನೀಡಿದರು. ನಂತರ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಕಳೆದ ಸಾಲಿನಲ್ಲಿ ಮಹಾವಿದ್ಯಾಲಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ ಕೀರ್ತನಾ ಮತ್ತು ಪ್ರಿಯಾಂಕರನ್ನ ಅಭಿನಂದಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಉಪನ್ಯಾಸಕಿ ಡಾಕ್ಟರ್ ಸೋಮಕ್ಕ ಅವರು ಮಾತನಾಡಿ, ಪ್ರತಿಯೊಬ್ಬರ ಬದುಕಿನಲ್ಲಿ ಶಿಕ್ಷಣ ಬಹಳ ಮಹತ್ವದ ಸಂಗತಿಯಾಗಿದೆ. ಶಿಕ್ಷಣವೆಂದರೆ ಕೇವಲ ಹಾಳೆಗಳ ಮೇಲೆ ಪಡೆಯುವ ಅಂಕಪಟ್ಟಿಯಲ್ಲ, ಅದು ನಮ್ಮ ಅರಿವನ್ನ ಜಾಗೃತಿಗೊಳಿಸುವ ಒಂದು ಪ್ರಕ್ರಿಯೆ. ಶಿಕ್ಷಣದ ಮೂಲಕ ನಮ್ಮೊಳಗಿನ ಓರೆಕೋರೆಗಳನ್ನ ತಿದ್ದುಕೊಂಡು ಸಮಾಜ ನಮ್ಮನ್ನ ಗೌರವಿಸಬೇಕಾದ ರೀತಿಯಲ್ಲಿ ಬದುಕನ್ನ ರೂಪಿಸಿಕೊಳ್ಳುವುದೇ ಆಗಿದೆ. ಅದರ ಮೂಲಕ ಪ್ರೀತಿ, ಕರುಣೆ, ನೈತಿಕತೆ ಮುಂತಾದ ಮೌಲ್ಯಗಳನ್ನ ಮೂಡಿಸಿಕೊಳ್ಳಲು ಅರಿವನ್ನ ಜಾಗೃತಿಗೊಳಿಸಿಕೊಳ್ಳುವುದೇ ಶಿಕ್ಷಣ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಶ್ರೀ ಪರಣ್ಣ ಮುನವಳ್ಳಿ, ಸಂಸ್ಥೆ ಉಪಾಧ್ಯಕ್ಷರಾದ ಕೆ ಚನ್ನಬಸಯ್ಯ ಸ್ವಾಮಿ, ವಾಣಿಜ್ಯೋದ್ಯಮಿ ಅಮರಜ್ಯೋತಿ ನರಸಪ್ಪ, ಸಂಸ್ಥೆಯ ಕಾರ್ಯದರ್ಶಿ ಶರಣೇಗೌಡ ಮಾಲಿಪಾಟೀಲ್, ಕೋಶಾಧ್ಯಕ್ಷ ಸುರೇಶ್ ಸಿಂಗನಾಳ್, ಆಡಳಿತ ಮಂಡಳಿ ಸದಸ್ಯ ರಾಚಯ್ಯ ಸ್ವಾಮಿ, ಹುಚ್ಚೇಶ್ವರ ಮಠ, ಹಾನಗಲ್ ಕುಮಾರೇಶ್ವರ ಪತ್ತಿನ ನಿಯಮಿತದ ಉಪಾಧ್ಯಕ್ಷ ಲಿಂಗಪ್ಪ ಕಮತಗಿ, ಪ್ರಾಚಾರ್ಯ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್, ಉಪಪ್ರಾಚಾರ್ಯ ಡಾಕ್ಟರ್ ಕೆಎಂ ಬಸವರಾಜ್, ವಿದ್ಯಾರ್ಥಿ ಒಕ್ಕೂಟದ ಕಾರ್ಯಾಧ್ಯಕ್ಷೆ ಡಾಕ್ಟರ್ ಜರೀನಾ, ಪ್ರಧಾನ ಕಾರ್ಯದರ್ಶಿ ಕುಮಾರಿ ಶ್ರೀದೇವಿ, ಸಹ ಕಾರ್ಯದರ್ಶಿ ಶಫೀನ್ ಅಂಜುಂ ಮುಂತಾದವರು ಉಪಸ್ಥಿತರಿದ್ದರು.
25-26ನೇ ಸಾಲಿನ ವಾರ್ಷಿಕ ಸಮಾರಂಭ ಇದು. ಕಳೆದ ಬಾರಿ ನಮ್ಮ ವಿದ್ಯಾರ್ಥಿನಿಯರು 98% ಮತ್ತು 100ರಷ್ಟು ಫಲಿತಾಂಶವನ್ನು ದಾಖಲಿಸಿದ್ದಾರೆ. ವೈಯಕ್ತಿಕವಾಗಿ ಶ್ರೀದೇವಿ ವೈಯಕ್ತಿಕವಾಗಿ ಕೂಡ ಹಲವು ವಿದ್ಯಾರ್ಥಿಯರು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಈ ಶೈಕ್ಷಣಿಕ ಸಾಲಿನಲ್ಲಿ ವಿದ್ಯಾರ್ಥಿನಿಯರ ಅಕಾಡೆಮಿಕ್ ಮತ್ತು ನಾನ್ ಅಕಾಡೆಮಿಕ್ ಕ್ಷೇತ್ರಗಳಲ್ಲಿ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ವಿದ್ಯಾರ್ಥಿನಿಯರ ಸರ್ವತೋಮುಖವಾದ ವಿಕಾಸಕ್ಕೆ ಬೇಕಾದ ಎಲ್ಲ ಪೂರಕ ವಾತಾವರಣವನ್ನು ನಾವು ಕಾಲೇಜಿನಲ್ಲಿ ರೂಪಿಸಿದ್ದೆವು. ನಮ್ಮ ಸಂಸ್ಥೆಯ ಪೂಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಪರಿಕಲ್ಪನೆ, ನಮ್ಮ ಸಂಸ್ಥೆಯಲ್ಲಿ KGಯಿಂದ PGವರೆಗೆ ಒಂದು ಕಾನ್ಸೆಪ್ಟ್ ಇದೆ. ಅದ್ರ ಜೊತೆಗೆ KGಯಿಂದ ನೌಕರಿವರೆಗೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಮತ್ತಷ್ಟು ಮುಂದುವರಿಸಿ ನಮ್ಮಲ್ಲಿ ಯಾರು ಅಧ್ಯಯನಕ್ಕೆ ಬರ್ತಾರೆ ಅವರು KG ಪ್ರಾರಂಭಿಸಿ ನೌಕರಿಯನ್ನ ತೆಗೆದುಕೊಂಡು ನಮ್ಮ ಸಂಸ್ಥೆಯಿಂದ ಹೊರಗಡೆ ಹೋಗ್ಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಪೂಜ್ಯ ಶ್ರೀಗಳು. ಆ ಕಾನ್ಸೆಪ್ಟ್ ನಲ್ಲಿ ನಾವು ನಮ್ಮ ಸಂಸ್ಥೆಯನ್ನ ಕಟ್ಟಿದ್ದೇವೆ, ಬೆಳೆಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಮತ್ತು ಪೂಜ್ಯರ ಹಾಗೂ ಎಲ್ಲ ಆಡಳಿತ ಮಂಡಳಿಯವರ ಕನಸುಗಳ ಅಡಿಯಲ್ಲಿ ನಮ್ಮ ಕಲ್ಮಠ ಚನ್ನಬಸವಾಮಿ ಮಹಿಳಾ ಮಹಾವಿದ್ಯಾಲಯ ಮುನ್ನಡೀತಾ ಇದೆ. ಈ ನಿರಂತರವಾದ ಪ್ರಯತ್ನಶೀಲತೆ ಇದ್ದೇ ಇದೆ. ಆ ಪ್ರಯತ್ನಶೀಲತೆಯ ಪರಿಣಾಮವಾಗಿ ನಮ್ಮ ವಿದ್ಯಾರ್ಥಿನಿಯರು ಕಾಲೇಜಿನ ಬಗ್ಗೆ ಅಭಿಮಾನ ಪ್ರೀತಿ ಇಟ್ಕೊಂಡು ಪ್ರಯತ್ನಶೀಲರಾಗಬೇಕು. ಅವರು ನಮ್ಮ ಮಹಾವಿದ್ಯಾಲಯ ಪ್ರತಿ ವರ್ಷ ರ್ಯಾಂಕ್ಗಳ ಕಾಲೇಜು ಅಂತಕ್ಕಂಥದ್ದು ಇತ್ತು ಹಿಂದೆ. ಆದ್ರೆ ಇತ್ತೀಚೆಗೆ ಆ ಪಟ್ಟಿಯಿಂದ ನಾವು ಜಾರ್ತಾ ಇದ್ದೇವೆ. ಅದು ನಮಗೆ ಆತಂಕದ ಸಂಗತಿ ಹೇಳ್ತಕ್ಕಂಥದ್ದು. ನಿಮಗೆ ಬೇಕಾದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ವಿ. ಉತ್ತಮವಾದ ಕಟ್ಟಡ ಇದೆ, ಬೇಕಾದ ಸೌಲಭ್ಯಗಳು ಕೂಡ ಇವೆ. ಉತ್ತಮವಾದ ಅನೇಕ ಡಾಕ್ಟರೇಟ್ ಪದವೀಧರ ಉಪನ್ಯಾಸಕರಿದ್ದಾರೆ. ಆ ಲಾಭವನ್ನ ಪಡೆದುಕೊಂಡು ಹೆಚ್ಚಿನ ಪ್ರಯತ್ನಶೀಲರಾಗಿ ಉತ್ತಮ ಫಲಿತಾಂಶವನ್ನ ನೀವು ದಾಖಲಿಸಿದ್ರೆ, ಅನೇಕ ರ್ಯಾಂಕ್ಗಳನ್ನ ತಂದುಕೊಟ್ರೆ ನಮ್ಮೆಲ್ಲ ಶ್ರಮಕ್ಕೆ ಅದು ಸಾರ್ಥಕ ಆಗುತ್ತೆ. ನೀವು ನಮ್ಮ ಸಂಸ್ಥೆಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ವಿಶಿಷ್ಟ ಕೊಡುಗೆ ಅಂದ್ರೆ ಅದೇ. ಅದನ್ನ ಬಿಟ್ಟು ನಾವು ಬೇರೆ ಏನನ್ನು ನಿರೀಕ್ಷಿಸುವುದಿಲ್ಲ. ಮತ್ತು ಆ ಒಂದು ಸಾಧನೆ, ನಿಮ್ಮ ವೈಯಕ್ತಿಕ ಸಾಧನೆ ಸಂಸ್ಥೆಗೆ ಅಷ್ಟೇ ಅಲ್ಲ, ನಿಮ್ಗೂ ಕೂಡ ಅದು ಉಪಯೋಗ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವು ಕ್ರಿಯಾಶೀಲರಾಗ್ರಿ ಅಂತ ಹೇಳಿ ಆಶಿಸ್ತಾ, ನಮ್ಮ ಈ ಕಾಲೇಜು ಈ ವರ್ಷ ಸುಮಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದೆ. ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ, ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇಂದ, ಕನ್ನಡ ಪುಸ್ತಕ ಪ್ರಾಧಿಕಾರ, ಕರ್ನಾಟಕ ಇತಿಹಾಸ ಅಕಾಡೆಮಿ, ಹೀಗೆ ಬೇರೆ ಬೇರೆ ಅನೇಕ ಕಾರ್ಯಕ್ರಮಗಳನ್ನು ನಾವೆಲ್ಲ ಹಮ್ಮಿಕೊಂಡು ಬಂದಿದ್ದೇವೆ. ಮತ್ತೆ ಈ ಸಲ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿನಿಯರು ಮಹಿಳಾ ಕಲೋತ್ಸವ ಅಂತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ, ಯುಗಾದಿ ಸಂಭ್ರಮ ಕಾರ್ಯಕ್ರಮವನ್ನ ಮಾಡಿದ್ದಾರೆ, ದೇಸಿ ಮೇಳ ಅಂತ ಹೇಳಿ ಮಾಡಿದ್ದಾರೆ. ಹೊಸ ಹೊಸ ಪರಿಕಲ್ಪನೆಗಳು ಇಟ್ಕೊಂಡು ವಿದ್ಯಾರ್ಥಿನಿಯರ ಸರ್ವತೋಮುಖವಾದ ವಿಕಾಸಕ್ಕೆ ಬೇಕಾದ ನಿಮ್ಮ ಎಲ್ಲ ಆಲೋಚನೆಗಳಿಗೆ ನಾವು ಸ್ಪಂದಿಸಿದ್ದೇವೆ. ನಮ್ಮ ನಿರೀಕ್ಷೆಯನ್ನ ನೀವು ತಲುಪಬೇಕಷ್ಟೇ. ಹಾಗಾಗಿ ಅದು ಯಾವತ್ತೂ ಕೂಡ ಪೂಜ್ಯ ಶ್ರೀಗಳು ಮತ್ತು ನಮ್ಮ ಆಡಳಿತ ಮಂಡಳಿ ಸದಾ ಇದೆ, ನಮ್ಮ ಜೊತೆ ಇದೆ. ಅದನ್ನ ಅರ್ಥಕೊಂಡು ಒಂದು ಉತ್ತಮ ಫಲಿತಾಂಶವನ್ನ ದಾಖಲಿಸಬೇಕು. ಇವತ್ತು ಸಾಂಕೇತಿಕವಾಗಿ ನಾವು ವಿದ್ಯಾರ್ಥಿನಿಯರಿಗೆ ಪೂರ್ವ ಪದವಿ ಪ್ರದಾನವನ್ನ ಇಟ್ಕೊಂಡಿದ್ದೇವೆ. ಆ ಪದವಿ ಪ್ರದಾನ ಅಂತ ಹೇಳಿದ್ರೆ, ನೀವು ಒಂದು ಪದವಿ ಅನ್ನೋದನ್ನ ರ್ಯಾಂಕ್ ಮೂಲಕ ಮತ್ತು ಶ್ರೇಷ್ಠವಾದ ರಿಸಲ್ಟ್ ಮೂಲಕ ಪಡೆದ್ರೆ ಅದಕ್ಕೆ ಸಾರ್ಥಕ ಇರ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಪ್ರಯತ್ನಶೀಲರಾಗಿದೆ ಅಂತ ಹೇಳಿ ಆಶಿಸ್ತಾ, ಮುಂದೆ 25ರಿಂದ ಪರೀಕ್ಷೆಗಳು ಪ್ರಾರಂಭವಾಗ್ತವೆ. ಈ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ತುಂಬಾ ಸೀರಿಯಸ್ ಆಗಿ ಪರೀಕ್ಷೆಗೆ ಸಿದ್ಧತೆಯನ್ನ ನಡೆಸಿಕೊಂಡು ನೀವು ಯಶಸ್ವಿಯಾಗ್ರಿ. BA ಮತ್ತು BCom ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ನಮ್ಮ ಸಂಸ್ಥೆ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ, ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ, ಬೀಳ್ಕೊಡುಗೆಗಳನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ನಿಮ್ಮ ಸುಂದರವಾದ ಭವಿಷ್ಯಕ್ಕಾಗಿ ಹಾರೈಸ್ತಾ ಇದ್ದೀವಿ. ಉಳಿದ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಅವರ ಹಾದಿಯಲ್ಲಿ ಮುನ್ನಡೆಯಿರಿ. ನಮ್ಮ ರ್ಯಾಂಕ್ಗಳ ಪರಂಪರೆಯನ್ನ ಕೊಟ್ಟೂರು ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತ ಸಹೋದರಿ ಡಾಕ್ಟರ್ ಸೋಮಕ್ಕ ಕನ್ನಡ ಉಪನ್ಯಾಸಕರೇ, ಜೊತೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಆತ್ಮೀಯರು, ಹಿರಿಯ ವಾಣಿಜ್ಯೋದ್ಯಮ ನಮ್ಮ ಅನ್ಯ ನರಸಪ್ಪನವರೇ, ಜೊತೆಗೆ ಈ ಕಾಲೇಜಿನ ಅಧ್ಯಕ್ಷತೆಯನ್ನು ವಹಿಸಿದಂತ ಆತ್ಮೀಯರು, ಹಿರಿಯರಾದಂತ ಮಾನ್ಯ ಕೆ ಚನ್ನಬಸಯ್ಯ ಸ್ವಾಮಿ ಅವರೇ ಮತ್ತು ಕಾರ್ಯದರ್ಶಿಗಳಾದಂತ ಮಾನ್ಯ ಶ್ರೀ ಶರಣೇಗೌಡ್ರೆ,
ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಈ ಸಂಸ್ಥೆಯ ಪ್ರಾಚಾರ್ಯರಾದಂತ ಶರಣಬಸಪ್ಪ ಕೋಲ್ಕಾರ್ ಅವರೇ, ಸುರೇಶ್ ಶಿಂಗ್ನಾಳ್ ಅವರೇ ಮತ್ತು ರಾಚಯ್ಯ ಸ್ವಾಮಿ ಅವರೇ, ಎಲ್ಲ ವೇದಿಕೆ ಮೇಲಿದ್ದಂತ ಎಲ್ಲ ಗಣ್ಯರೇ ಮತ್ತು ಮುಖ್ಯವಾಗಿ BA ಮತ್ತು BCom ಪರೀಕ್ಷೆಯಲ್ಲಿ ಬೀಳ್ತಿರುವಂತ ಎಲ್ಲ ವಿದ್ಯಾರ್ಥಿನಿಯರೇ, ನಿಜವಾಗಿ ಅಂದ್ರೆ ಇವತ್ತು ಬಹಳ ಸಂತೋಷ. ಯಾಕಂದ್ರೆ ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳಿದಾಗೆ ನಮ್ಮ ಕೊಟ್ರೇಶ್ವರ ಸಂಘದ ಶ್ರೀ ಕಲ್ಮಠ ಮಹಿಳಾ ಮಹಾವಿದ್ಯಾಲಯ ತನ್ನೇ ಆದಂತ ಒಂದು ಪಾವಿತ್ರ್ಯತೆಯನ್ನು ಕಾಯ್ದುಕೊಳ್ಳೋದ್ರ ಜೊತೆಗೆ ಒಂದು ಆತಂಕ ಈಗಾಗಲೇ ನಮ್ಮ ಪ್ರಾಚಾರ್ಯ ಹೇಳಿದ್ರು, ಆತಂಕವನ್ನು ಮುಂದಿನ ವರ್ಷದಲ್ಲಿ ನಮ್ಮ ವಿದ್ಯಾರ್ಥಿಗಳು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾರೆ ಅನ್ನುವಂತ ಮಾತನ್ನು ಬಹಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರತಿ ವರ್ಷನೂ ಸಹಿತ ನಮ್ಮ ಮಹಿಳಾ ವಿದ್ಯಾಲಯದಲ್ಲಿ ವಿಶೇಷವಾಗಿ ರ್ಯಾಂಕ್ಗಳನ್ನು ಪಡೆದಂತ ವಿದ್ಯಾರ್ಥಿಗಳು ಇದ್ರು, ಎಷ್ಟೇ ಇದ್ರು ಸಹಿತ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಸಹಿತ ತಾವು ಸಹಿತ ಮುಂದಿನ ದಿನಗಳಲ್ಲಿ ಆ ಪರಿಪಾಠವನ್ನು ಬೆಳೆಸುವಂತ ಒಂದು ಕಾರ್ಯವನ್ನ ಎಲ್ಲ ವಿದ್ಯಾರ್ಥಿಗಳು ಮಾಡ್ಬೇಕನ್ನುವಂತ ಮನವಿಯನ್ನು ನಾನು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಅನೇಕ ಶಿಕ್ಷಣ ಸಂಸ್ಥೆ ಇವತ್ತು ನಮ್ಮ ಕೊಟ್ರೇಶ್ವರ ವಿದ್ಯಾರ್ಥಿ ಸಂಘ ತನ್ನದಂತ ಒಂದು ಪಾವಿತ್ರ್ಯತೆಯ ಬಗ್ಗೆ, ಜೊತೆಗೆ ವಿಶೇಷವಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡುವಂತ ಒಂದು ಕಾರ್ಯಕ್ರಮ ಎಲ್ಲ ನಮ್ಮ ಅಂಗಸಂಸ್ಥೆಗಳು ನಡೀತಾ ಇದ್ದಾವೆ. ಜೊತೆಗೆ ಒಂದು ಮಾತನ್ನ ನಾನು ಎಲ್ಲ ವಿದ್ಯಾರ್ಥಿಗಳು ಹೇಳೋದಂದ್ರೆ, ತಾವು ಪದೇ ಪದೇ ನಾವು ಹೇಳ್ತಾ ಇರ್ತೀವಿ, ಕಲಿತಂತ ಶಾಲೆಯನ್ನ ಕಲಿಸಿದಂತ ಗುರುಗಳನ್ನು ತಾವೆಂದೂ ಜೀವನದಲ್ಲಿ ಮರಿಬಾರದು. ಯಾಕೆಂದ್ರೆ ತಾವು ಯಾವುದೇ ಉನ್ನತ ಹುದ್ದೆಯಲ್ಲಿ ಇರ್ಲಿ, ತಾವು ಈ ಭಾಗದಲ್ಲಿ ಬಂದಾಗ ಈ ಶಾಲೆಗೆ ಭೇಟಿ ಕೊಡೋದ್ರ ಮುಖಾಂತರ ಇದು ನಾನು ಕಲಿತಂತ ಶಾಲೆ ಅನ್ನುವಂತ ಅಭಿಮಾನದ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವಂತ ಕಾರ್ಯವನ್ನ ಎಲ್ಲ ವಿದ್ಯಾರ್ಥಿನಿಯರು ಮಾಡ್ಲಿ ಅನ್ನುವಂತ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಒಂದು ಸಂತೋಷ, ಇನ್ನೊಂದು ಸಂತೋಷ ತಮಗೆಲ್ಲ ಗೊತ್ತಿದೆ, ಕೇಂದ್ರ ಸರ್ಕಾರನು ಈಗಾಗಲೇ ಮಹಿಳೆಯರಿಗೆ ವಿಶೇಷವಾಗಿ 33% ಒಂದು ವಿಶೇಷ ಏನು ಇದನ್ನ ಕಾನೂನನ್ನು ತರುವುದರ ಮುಖಾಂತರ ಸಮಾನತೆ ಹಕ್ಕನ್ನು ಕೊಡುವಂತ ಕಾರ್ಯವನ್ನು ಈಗಾಗಲೇ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಜೊತೆಗೆ ವಿದ್ಯಾರ್ಥಿಗಳು ಅದರಲ್ಲಿ ವಿಶೇಷವಾಗಿ ತಾವು ಸಹಿತ ಪಾಲ್ಗೊಳ್ಳುವಂತ ಒಂದು ವಿಶೇಷ ಅವಕಾಶ ಬರ್ತದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದ ಕಾರಣ ವಿದ್ಯಾರ್ಥಿನಿಯರು ತಾವೇನು ಇವತ್ತು BA ಮತ್ತು BCom ಅಂತಿಮ ವರ್ಷದಲ್ಲಿ ಪಾಸ್ ಆಗೋದ್ರ ಮುಖಾಂತರ ನಾನು ಈಗಾಗಲೇ ಮಾನ್ಯ ಪ್ರಾಚಾರ್ಯ ಕೇಳಿದೆ, ಇವತ್ತು BCom ನಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ನಮ್ಮ ಸಂಸ್ಥೆಗೆ ಬಂದಿದೆ. ಅದೇ ರೀತಿಯಲ್ಲಿ BA ಸಹಿತ 90ರಿಂದ 95% ಫಲಿತಾಂಶ ಬಂದಿರೋದು ಸಹಿತ ಬಹಳ ಸಂತೋಷ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಜೊತೆಗೆ ವಿಶೇಷವಾಗಿ ತಾವೆಲ್ಲೇ ಇರ್ಲಿ, ತಾವು ಎಲ್ಲೇ ಬೇರೆ ಕಡೆ ಹೋದಾಗ ಈ ಸಂಸ್ಥೆ ಒಂದು ಮಾಡಿದಂತ ಕಾರ್ಯ, ನಾನು ಕಲಿತಂತ ಶಾಲೆ, ಇವರು ನಮ್ಮ ಕಲಿಸುವಂತ ಗುರುಗಳು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ತಾವು ಮನೋಭಾವನೆಯನ್ನು ಬೆಳೆಸಿಕೊಡ್ರಿ ಅನ್ನುವಂತ ಮಾತನ್ನು ಹೇಳಿ, ವಿಶೇಷವಾಗಿ ಕೊಟ್ರೇಶ್ವರ ವಿದ್ಯಾರ್ಥಿ ಸಂಘ ಇವತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾದಂತ ಕಾರ್ಯವನ್ನು ಮಾಡುವಂತ ಕೆಲಸವನ್ನ ಪ್ರತಿದಿನ ಮಾಡುತ್ತಿರುವುದರಿಂದ ತಾವೆಲ್ಲರೂ ಆ ಕಾರ್ಯಕ್ರಮದ ಭಾಗವಹಿಸಿ ನೋಡ್ರಿ. ಈಗಾಗಲೇ ಇದೊಂದು ಆಡಿಟೋರಿಯಂ ತಯಾರಾಗಿದೆ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಏನಂದ್ರೆ ಎಕೋ ಆಗಂಗಿಲ್ಲ, ಇದು ನೀವು ಏನ್ ಮಾತಾಡಿದ್ರು ಸರಿಯಾದ ರೀತಿಯಲ್ಲಿ ನಿಮ್ಗೆ ತಿಳಿತದ. ಆದ ಕಾರಣ ಹೇಳುದಂದ್ರ ಪೂಜ್ಯರಾದಂತ ಕೊಟ್ರೆ ಮಹಾಸ್ವಾಮಿಗಳು ಎಲ್ಲರಿಗೂ ಸಹಿತ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಕೂಲತೆ ಕೊಡುವಂತ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮೊಳಗಡೆ ಇರ್ತಕ್ಕಂತಹ ಅಲ್ಪತನವನ್ನ, ನಮ್ಮೊಳಗಡೆ ಇರ್ತಕ್ಕಂತಹ ಹೊರೆಕೋರಿಗಳನ್ನ ತಿದ್ದಿ ನಾವು ಸಮಾಜದಲ್ಲಿ ಹೇಗೆ ಒಂದು ಗೌರವವಾಗಿ ಬದುಕಬೇಕು, ವಿವೇಕಯುತವಾಗಿ ಬದುಕಬೇಕು, ವೈಚಾರಿಕವಾಗಿ ಬದುಕಬೇಕು, ಸಮಾಜದಲ್ಲಿ ನಮ್ಮನ್ನ ಬೇರೆಯವರು ಹೇಗೆ ಗೌರವಿಸುವ ರೀತಿಯಲ್ಲಿ ನಾವು ಬದುಕಬೇಕು ಅನ್ನುವಂಥದ್ದಿದೆಯಲ್ಲ, ಅದು ನಿಜವಾದ ವಿದ್ಯೆ, ಅದು ನಿಜವಾದ ವಿದ್ಯೆ. ಬಟ್ ಈ ವಿದ್ಯೆಯನ್ನ ಪಡ್ಕೊಳ್ಳುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ನನಗೆ ಇತ್ತೀಚೆಗೆ ಕಡಿಮೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಾನು 15 ವರ್ಷಗಳ ಕಾಲ ನಾನೊಬ್ಬ ಉಪನ್ಯಾಸಕಿಯಾಗಿ ಕೆಲಸ ಮಾಡಿದ್ದೀನಿ, 2 ವರ್ಷಗಳ ಕಾಲ ಡಿಗ್ರಿ ಉಪನ್ಯಾಸಕಿಯಾಗಿ ಕೆಲಸ ಮಾಡಿದ್ದೀನಿ, 17 ವರ್ಷಗಳ ಕಾಲ ನನ್ನ ವೃತ್ತಿ ಜೀವನ. ಈ ವೃತ್ತಿ ಜೀವನದಲ್ಲಿ ನಾನು ನೋಡ್ತಾ ಬಂದಾಗ ನಿಜವಾಗ್ಲೂ ಕೂಡ ಆತಂಕ, ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತಿನ ಮಕ್ಕಳಲ್ಲಿ ನಿಜವಾಗ್ಲೂ ಕೂಡ ಆಸಕ್ತಿಯ ಕೊರತೆ ಇದೆ. ನಾವು ವೈಚಾರಿಕವಾಗಿ ಹೇಗೆ ಚಿಂತನೆ ಮಾಡಬೇಕು, ವಿದ್ಯೆಯನ್ನ ಶಿಕ್ಷಣವನ್ನ ಪಡಿತಾ ಹೇಗೆ ನಾವು ವೈಚಾರಿಕವಾಗಿ ಚಿಂತನೆ ಮಾಡಬೇಕು, ಹೇಗೆ ಇವತ್ತು ನಾವೆಲ್ಲ ಮಹಿಳೆಯರು, ನಿಮ್ಗೆಲ್ಲ ಗೊತ್ತಿದೆ, ನಾನೊಬ್ಬ ಮಹಿಳೆಯಾಗಿ
ಸ್ವತಂತ್ರ ಬಂದು 78 ವರ್ಷ, ಸಂವಿಧಾನ ಬಂದು 75 ವರ್ಷ ಆದ್ರೂ ಕೂಡ ಇವತ್ತು ಕೂಡ ಸಂಪೂರ್ಣ ಸಮಾನತೆ ಅನ್ನತಕ್ಕಂಥದ್ದು, ಸಂಪೂರ್ಣ ಮಹಿಳೆಯ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಮರೀಚಿಕೆ. ಹೆಣ್ಣು ಮಕ್ಕಳಿಗೆ ಇವತ್ತು ಕೂಡ ಸಾಕಷ್ಟು ಸಮಸ್ಯೆಗಳನ್ನ, ಸವಾಲುಗಳು ನಮ್ಮ ಹಣೆಗೆ ಕಟ್ಟಿದ್ದಾರೆ. ಆ ಸಮಸ್ಯೆ ಸವಾಲುಗಳನ್ನ ಬಿಡಿಸ್ಕೊಂಡು, ಆ ಎಲ್ಲ ಸಮಸ್ಯೆ ಸವಾಲುಗಳನ್ನ ಮೆಟ್ಟಿ ನಿಂತು ಈ ಶಿಕ್ಷಣವನ್ನ ಪಡ್ಕೊಂಡು ಅವೆಲ್ಲವುಗಳನ್ನ ಅಳಿಸಿ ಹಾಕಿ ಈ ಭಾರತದ ನೆಲದಲ್ಲಿ ಒಂದು ಮಾತೃತ್ವದ ಸಮಾನತೆಯ ಒಂದು ಸಂಸ್ಕೃತಿಯನ್ನ ಬಿತ್ತಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಹೆಣ್ಮಕ್ಳು, ಪ್ರತಿಯೊಬ್ಬ ಮಹಿಳೆಯರು, ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಯರು ಯೋಚನೆ ಮಾಡಬೇಕಾಗಿದೆ. ಅದಕ್ಕೆ ಹುಡುಗಿಯರಿಗೆ ನಾನು ಹೇಳೋದು, ಸಾಕಷ್ಟು ತರಗತಿಯಲ್ಲಿ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ಅದರಲ್ಲಿ ಎಸ್ಪೆಷಲಿ ನಾನು ಮಹಿಳಾ ಕಾಲೇಜ್ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿ ಇರ್ತಕ್ಕಂಥ ಕಾಲೇಜಲ್ಲಿ ಹುಡುಗಿಯರಿಗೆ ನಾನು ಹೇಳೋದಿಷ್ಟೇ, ಜೀವನದಲ್ಲಿ ಶಿಕ್ಷಣ ಬಹಳ ಮುಖ್ಯ. ನಾನು ಆಗಲೇ ಹೇಳಿದೆ, ಶಿಕ್ಷಣ ಅಂದ್ರೆ ಅರಿವು. ಅರಿವಿದ್ದರೆ ಮಾತ್ರ ನಮ್ಮ ಒಳ್ಳೆಯ ಜೀವನವನ್ನ, ಒಳ್ಳೆಯ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ. ಆದ್ರೆ ಒಳ್ಳೆ ಬದುಕು ಕಟ್ಟಿಕೊಳ್ಳಿಕ್ಕೆ ನಮಗೆ ಅಂಕಗಳಷ್ಟೇ ಮುಖ್ಯ ಅಲ್ಲ, ಬರೀ ಅಂಕಗಳಷ್ಟೇ ಮುಖ್ಯ ಅಲ್ಲ. ಅಂಕಗಳ ಜೊತೆಗೆ ನಿಜವಾಗ್ಲೂ ಕೂಡ ನಮಗೆ ನಮ್ಮ ಬದುಕು ಸಾರ್ಥಕ ಆಗ್ಬೇಕು ಅಂತ ಹೇಳಿದ್ರೆ ಅರಿವಿನ ಮೂಲಕ ಶಿಕ್ಷಣವೆಂಬ ಅರಿವಿನ ಮೂಲಕ ನಾವು ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಮನುಷ್ಯತ್ವವನ್ನ, ಮಾನವೀಯತೆಯನ್ನ, ನೈತಿಕತೆಯನ್ನ, ಪ್ರೀತಿ, ದಯೆ, ಕರುಣೆಯನ್ನ, ಇವುಗಳನ್ನ ನಾವು ಇವತ್ತು ಮೈಗೂಡಿಸ್ಕೊಳ್ಬೇಕಾಗಿದೆ. ಇವುಗಳನ್ನ ಮೈಗೂಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಪಡೆದುಕೊಳ್ಳುವಂತ ಯಾವ ಪದವಿಗೂ ಕೂಡ ಅರ್ಥವಿಲ್ಲ. ನಾವಿಷ್ಟೆಲ್ಲ ಪದವಿ ಪಡ್ಕೊಂಡು DC ಆಗಿ, AC ಆಗಿ, ಒಬ್ಬ ಲೆಕ್ಚರರ್ ಆಗಿ, ಒಬ್ಬ ಇಂಜಿನಿಯರ್ ಆಗಿ, ಇನ್ಯಾವುದೋ ರಾಜಕಾರಣಿಯಾಗಿ, ಇನ್ಯಾವುದೋ ಮಠದ ಸ್ವಾಮಿಯಾಗಿ, ಅಥವಾ ಯಾವುದೇ ಕ್ಷೇತ್ರದ ದೊಡ್ಡ ಕ್ಷೇತ್ರಗಳಲ್ಲಿ ನಾವು ಸ್ಥಾನವನ್ನ ಪಡ್ಕೊಂಡು ನಮಗೆ ಮನುಷ್ಯತ್ವ, ಮಾನವೀಯತೆ, ಪ್ರೀತಿ, ದಯೆ, ಕರುಣೆ ಇಲ್ಲ ಅಂತ ಹೇಳಿದ್ರೆ ಆ ಯಾವ ಪದವಿಗಳಿಗೆ ನಿಜವಾಗ್ಲೂ ಕೂಡ ಬೆಲೆ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ತಂದೆ ತಾಯಿಗಳು ನಮ್ಮನ್ನ ಸಾಕಿ ಬೆಳೆಸಿರ್ತಕ್ಕಂಥ ತಂದೆ ತಾಯಿಗಳು ಅನಾಥಾಶ್ರಮಗಳು ಹೆಚ್ಚಾಗ್ತಾ ಇದಾವೆ. ಸಮಾಜದಲ್ಲಿ ಇವತ್ತು ಅನಾಥಾಶ್ರಮಗಳು ಹೆಚ್ಚಾಗ್ತಾ ಇದಾವೆ, ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದಾವೆ, ಕೊಲೆ ಸುಲಿಗೆ ಹೆಚ್ಚಾಗ್ತಾ ಇದೆ, ಅಪರಾಧಗಳು ಹೆಚ್ಚಾಗ್ತಾ ಇದಾವೆ, ಅನಾರೋಗ್ಯ ಹೆಚ್ಚಾಗ್ತಾ ಇದೆ. ಇದೆಲ್ಲ ಕಾರಣ ಏನು? ನಮ್ಮಗಳ ಅವಿವೇಕತನ, ನಮ್ಮಗಳಲ್ಲಿ ಇರ್ತಕ್ಕಂಥ ಏನು ವಿವೇಕ ಇಲ್ಲದೆ ಇರ್ತಕ್ಕಂಥದ್ದು. ನಾವ್ ವಿದ್ಯೆ ಪಡ್ಕೊಂಡು ಇವೆಲ್ಲ ಹೆಚ್ಚಾಗ್ತಾ ಇದಾವೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾವೆಲ್ಲ ಸೋಲ್ತಾ ಇದೀವಿ ಅನ್ನೋದನ್ನ ನಾವು ಒಂದಷ್ಟು ಮನವರಿಕೆ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ವಿದ್ಯಾರ್ಥಿನಿಯರೇ, ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು, ಮಹಿಳೆಯರಿಗೆ ಬರೀ ಶಿಕ್ಷಣವನ್ನು ಪಡ್ಕೊಂಡು 1ರಿಂದ 10ನೇ ತರಗತಿಗೆ ಓದೋ ತನಕ ಸ್ಟ್ರೆಂತ್ ಒಂದು ಹಂತ ಇರ್ತದೆ. ಅಲ್ಲಿಂದ PUC ಬರ್ತಿದ್ದಾಗ ಆಗಲೇ ಅರ್ಧ ಸ್ಟ್ರೆಂತ್ ಕಡಿಮೆ ಆಗ್ತದೆ. PUC ಇಂದ ಡಿಗ್ರಿ ಬರೋಷ್ಟೊತ್ತಿಗೆ ಅರ್ಧ ಕಡಿಮೆ ಆಗಿರ್ತದೆ. ಈ ಡಿಗ್ರಿ ಇರ್ತಕ್ಕಂಥ ನೀವು ಯಾರು ಕೂಡ ಇನ್ನು ಉನ್ನತ ವಿದ್ಯಾಭ್ಯಾಸಕ್ಕೆ MA ಪಡ್ಕೊಂಡು PhD ಮಾಡ್ಕೊಂಡು ಇನ್ನಿತರ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗೋರ ಸಂಖ್ಯೆ ಇನ್ನು ಕಡಿಮೆನೆ. ಇಂಥ ಸ್ಥಿತಿಯೊಳಗೆ ನಾವೆಲ್ಲ ಬದುಕ್ತಾ ಇದ್ದೀವಿ. ಆದ್ರೆ ಇದರ ಒಳಗೂ ಕೂಡ ಪ್ರತಿಯೊಬ್ಬ ಹುಡುಗಿಯರು ಏನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಇವತ್ತ ಹೆಣ್ಣು ಮಕ್ಕಳಿಗೆ ಬಹುದೊಡ್ಡ ಅಸ್ತ್ರ ಅಂತ ಹೇಳಿದ್ರೆ ಶಿಕ್ಷಣ. ಶಿಕ್ಷಣ ಒಂದೇ ದೊಡ್ಡ ಅಸ್ತ್ರ, ಅರಿವು ಒಂದೇ ದೊಡ್ಡ ಅಸ್ತ್ರ, ಜ್ಞಾನ ಒಂದೇ ದೊಡ್ಡ ಅಸ್ತ್ರ. ಈ ಅರಿವು, ಈ ಜ್ಞಾನ, ಈ ಶಿಕ್ಷಣವನ್ನ ಯಾರು ಸಮರ್ಪಕವಾಗಿ ನಮ್ಮದನ್ನಾಗಿಸ್ಕೊಳ್ತೀವೋ ನಾವು ಮಾತ್ರ ಜೀವನದಲ್ಲಿ, ಸಮಾಜದಲ್ಲಿ ಏನನ್ನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಅಥವಾ ನಮ್ಮ ತಲೆಗೆ ಕಟ್ಟಿರ್ತಕ್ಕಂಥ ಎಷ್ಟೋ ಹಣೆಪಟ್ಟಿಗಳನ್ನ ಒಂದೊಂದಾಗಿ ಬಿಡಿಸ್ಕೊಳಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ವಿದ್ಯಾರ್ಥಿನಿಯರು, ಶಿಕ್ಷಣ ಅನ್ನತಕ್ಕಂಥದ್ದು ಒಂದು ಸ್ಲೋಗನ್ ಇದೆ, ಒಂದು ಕೊಟೇಶನ್ ಇದೆ ಇಂಗ್ಲಿಷ್ ಅಲ್ಲಿ. ವಿದ್ಯಾರ್ಥಿಯ ಜೀವನ ಬಂಗಾರದ ಜೀವನ, ಅಥವಾ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತೇಳಿ ಹೇಳ್ತಾರೆ. ಬಹುತೇಕ ಅದನ್ನ ಎಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಗೋಲ್ಡನ್ ಲೈಫ್ ಅಂದ ತಕ್ಷಣ ಎಲ್ಲ ಮಕ್ಕಳು ತಿಳ್ಕೊಂಡಿದ್ದಾರೆ ಅಂದ್ರೆ ಬಹಳ ಖುಷಿಯಾಗಿ, ಸಂತೋಷವಾಗಿ, ಏನ್ ಆರಾಮಾಗಿ ಮಜಾ ಮಾಡ್ಕೊಂಡು ನಾವು ಶಿಕ್ಷಣವನ್ನ ಪಡ್ಕೊಳ್ಳೋದು ಅಂತ ತಿಳ್ಕೊಂಡಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಇವತ್ತು 1 ಗ್ರಾಮ್ ಕಣ್ಣಿಗೆ ಕಾಣದಿರುವಷ್ಟು 1 ಗ್ರಾಮ್ ಬಂಗಾರದ ಬೆಲೆ ಎಷ್ಟಾಗಿದೆ? 15,000 ಆಗಿದೆ, 16,000 ಇದೆ. ಕಣ್ಣಿಗೆ ಕಾಣದಿರುವಷ್ಟು ಒಂದು ಏನು ಗ್ರಾಮ್ ಬಂಗಾರ. ಈ ಬಂಗಾರ ಯಾಕಂದ್ರೆ ನಮ್ಮ ಎಲ್ಲ ಲೋಹಗಳಿಗಿಂತ, ತಾಮ್ರ, ಹಿತ್ತಾಳೆ, ಕಂಚು, ಬೆಳ್ಳಿ ಇವೆಲ್ಲವುಗಳಿಗಿಂತ ಹೆಚ್ಚು ಲೋಹಕ್ಕೆ, ಅದೊಂದು ಲೋಹ. ಆ ಹಳದಿ ಲೋಹಕ್ಕೆ ಬೆಲೆ ಜಾಸ್ತಿ. ಅದೇ ಈ ಜಾಸ್ತಿ ಇರತಕ್ಕಂಥ ಈ ಹಳದಿ ಲೋಹ ಹೇಗ್ ಸಿಗುತ್ತೆ
ಅನ್ನೋದನ್ನ ಒಂಚೂರು ಯೋಚನೆ ಮಾಡ್ಬೇಕು. ನಮ್ಮ ಇಲ್ಲೇ ಚಿನ್ನದ ಹಟ್ಟಿ ಇದೆ, ಕೋಲಾರದ ಚಿನ್ನದ ಗಣಿ ಇದೆ. ಅಲ್ಲಿ ಸಾವಿರಾರು ಕಿಲೋಮೀಟರ್ ಆಳ ಅಗೀತಾ ಇದ್ದಾರೆ. ಸಾವಿರಾರು ಕಾರ್ಮಿಕರು ದಿನಗಟ್ಟಲೆ ಆಗಿದ್ದಾರೆ, ಕ್ವಿಂಟಲ್ಗಟ್ಟಲೆ ಆಗಿದ್ದಾರೆ. ಆ ಕ್ವಿಂಟಲ್ಗಟ್ಟಲೆ ಸಾವಿರಾರು ಜನ ಕಾರ್ಮಿಕರು ಆಗಿದಂತ, ದಿನಗಟ್ಟಲೆ ಆಗಿದಂತ, ತಿಂಗಳಗಟ್ಟಲೆ ಆಗಿದಂತಹ ಆ ಮಣ್ಣಿನಲ್ಲಿ ಸಿಗೋದು ಕ್ವಿಂಟಲ್ಗಟ್ಟಲೆ ಅದರಲ್ಲಿ ಸಂಸ್ಕರಿಸಿದಾಗ ನಮಗೆ ಸಿಗೋದು 10 ಗ್ರಾಮು 5 ಗ್ರಾಮು ಬಂಗಾರ ಸಿಗುತ್ತೆ. ಸಾವಿರಾರು ಕಿಲೋಮೀಟರ್ ಆಳ, ನೂರಾರು ಕಿಲೋಮೀಟರ್ ಆಳ, ಸಾವಿರಾರು ಜನರ ಪರಿಶ್ರಮ, ದಿನಗಟ್ಟಲೆ ಅವರ ಪರಿಶ್ರಮಕ್ಕೆ ಸಿಗುವತಕ್ಕಂತ ಬಂಗಾರ ಕೇವಲ 10 ಗ್ರಾಮ್. ಅಂದ್ರೆ ಆ 10 ಗ್ರಾಮ್ ಇವತ್ತು 1,50,000 ರೂಪಾಯಿ 10 ಗ್ರಾಮ್ ನಾವು ಬಂಗಾರದವನ್ನ ಕೊಂಡ್ಕೋಬೇಕು ಅಂತ ಹೇಳಿದ್ರೆ ಅದರ ಹಿಂದಿರುವ ಶ್ರಮ. ಬಂಗಾರ ಪ್ರತಿಯೊಬ್ಬರಿಗೂ ಕೂಡ ಅತ್ಯಾಕರ್ಷಕವಾಗಿರ್ತದೆ. ಯಾರಿಗೆ ತಾನೇ ಬೇಡ ಬಂಗಾರ? ಎಲ್ಲರಿಗೂ ಬೇಕಲ್ವಾ? ಅಂತ ಎಲ್ಲರಿಗೂ ನಾವು ಬೇಕಾಗಬೇಕು, ಬಂಗಾರದಂತೆ ನಾವು ಬೇಕಾಗಬೇಕಂತಂದ್ರೆ ಬಂಗಾರ ಸಿಗುತ್ತಲ್ಲ ಆ ಶ್ರಮವನ್ನು ನೀವು ವಿದ್ಯಾರ್ಥಿ ಜೀವನದಲ್ಲಿ ಪಡಬೇಕು. ಆಗ ಮಾತ್ರ ನಿಮಗೆ ಮುಂದೆ ಬಂಗಾರದಂತ ಬದುಕು ಸಿಗ್ತದೆ. ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ಮಜಾ ಮಾಡಿ, ಮೋಜು ಮಾಡಿ, ಟೈಮ್ ಪಾಸ್ ಮಾಡೋದಲ್ಲ. ಪ್ರತಿ ಒಂದು ಕ್ಲಾಸ್ ಅಲ್ಲೂ ಕೂಡ ನೀವು ಇಲ್ಲಿ ಹೇಳ್ತಕ್ಕಂಥ ಶಿಕ್ಷಕರು ಹೇಳ್ತಕ್ಕಂಥ, ಉಪನ್ಯಾಸಕರು ಹೇಳ್ತಕ್ಕಂಥ ಪ್ರತಿಯೊಂದು ಮಾತುಗಳನ್ನ, ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಮಾತುಗಳನ್ನ ನೀವು ಆಲಿಸ್ಬೇಕು. ಅದನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಲೈಫ್ ಅನ್ನ, ನಿಮ್ಮ ಬದುಕನ್ನ ಬಂಗಾರದಂತೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಎಲ್ಲ ಸ್ವಲ್ಪ ನಿಮ್ಮ ಶ್ರಮ ಬೇಕಾಗ್ತದೆ. ಆ ಶ್ರಮವನ್ನ ಎಲ್ಲಿ ಪಡಿಬೇಕು ಅಥವಾ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ. ಹಾಗಾಗಿ ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ಶ್ರಮದ ಬದುಕು ಅನ್ನೋದನ್ನ ಪ್ರತಿಯೊಬ್ಬರು ತಿಳ್ಕೋಬೇಕು. ಇಲ್ಲಿ ನೀವೆಷ್ಟು ಕಷ್ಟ ಪಡ್ತೀರೋ ಅಥವಾ ಎಷ್ಟು ಶ್ರಮ ಹಾಕ್ತೀರೋ ಅಷ್ಟು ನಿಮ್ಮ ಭವಿಷ್ಯ ಮುಂದೆ ಚೆನ್ನಾಗಿರ್ತದೆ, ಅಷ್ಟು ನಿಮ್ಮ ಬದುಕು 4 ಜನರಿಗೆ ಹಿತವಾಗಿರ್ತದೆ, ಅಷ್ಟು ನೀವು 4 ಜನರಿಗೆ ಗೌರವಕ್ಕೆ ಪಾತ್ರರಾಗ್ತೀರಿ ಅನ್ನೋದನ್ನ ಮರಿಬಾರ್ದು. ಅಷ್ಟೇ ಅಲ್ಲ, ಶಿಕ್ಷಣ ಅಂತಕ್ಕಂಥದ್ದು ಕೇವಲ ಅದರ ಜೊತೆಗೇನೆ ಸ್ವಾವಲಂಬನೆಯ ಬದುಕನ್ನ ಮಾಡ್ಲಿಕ್ಕೆ ನಮಗೆ ಶಿಕ್ಷಣ ಬಹಳ ಮುಖ್ಯ. ಈ ನೀವು ಪಡೆದಿರ್ತಕ್ಕಂಥ ಇಷ್ಟಕ್ಕೆ ಸೀಮಿತ ಆಗದೇನೆ ಇದರಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ನೀವು ನಿಮ್ಮದನ್ನಾಗಿಸಿಕೊಂಡು ಯಾವುದಾದ್ರೂ ಹುದ್ದೆಯಲ್ಲಿ ಯಾವುದಾದ್ರೂ ಕೆಲಸವನ್ನ ಮಾಡಿ. ಡಿಗ್ರಿ ಪಡ್ಕೊಂಡೆ ನಾನು ಸರ್ಟಿಫಿಕೇಟ್ ಮನೆಗೆ ಇಟ್ಕೊಂಡು ಕೂತ್ಕೊಂಡ್ರೆ ಜೀವನ ನಿಜವಾಗ್ಲೂ ಕೂಡ ಸುಂದರವಾಗಿರೋದಿಲ್ಲ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು, ಪ್ರತಿಯೊಬ್ಬರು ಕಲಿತಂತ ಎಷ್ಟೇ ಕಲಿತಿರಲಿ, ನಾವು ಕಲಿಯದೇ ಇರುವ ಕಲಿತಿರ್ತಕ್ಕಂಥ ಹೆಣ್ಣು ಮಕ್ಕಳು, ಕಲಿತಿರ್ತಕ್ಕಂಥ ಹೆಣ್ಣು ಮಕ್ಕಳು ಅಜ್ಞಾನವನ್ನ ನಿಮ್ಮ ಆರ್ಥಿಕ ಸಂಪಾದನೆಗೆ ಯಾವುದಾದ್ರೂ ರೀತಿಯಲ್ಲಿ ನೀವು ಬಳಸ್ಕೋಬೇಕು. ನೆನ್ಪಿಡಿ, ನೀವು ಪ್ರತಿಯೊಬ್ಬರು ಕೂಡ ಶಾಲಾ ಕಾಲೇಜು ಮೆಟ್ಟಲ ಹತ್ತಬೇಕಾದ್ರೆ ಒಂದು ಗುರಿಯನ್ನು ಇಟ್ಕೊಂಡು ಹತ್ತಿ. ಗುರಿ ಇಲ್ಲದಲ್ಲೇ ಮೆಟ್ಟಿಲನ್ನು ಹತ್ತಕ್ಕೆ ಹೋಗ್ಬೇಡಿ. ಆ ಗುರಿ ಇಟ್ಟುಕೊಂಡು ಆ ಗುರಿಗಾಗಿ ಪ್ರತಿನಿತ್ಯ ನೀವು ಶ್ರಮ ಪಡಬೇಕು. ಪ್ರತಿನಿತ್ಯ ನಿಮ್ಮ ಆ ತುಡಿತ ನಿಮ್ಮ ಹೃದಯದ ಒಳಗಡೆ ಮಿಡಿತಾ ಇರಬೇಕು. ಕಲ್ಮಠ ಶ್ರೀ ಚನ್ನಬಸವಸ್ವಾಮಿ ಮಹಿಳಾ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ವಾರ್ಷಿಕೋತ್ಸವ ಹಾಗೂ BA BCom ವರ್ಷದ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುವ ಸಮಾರಂಭ ಹಾಗೂ BCom BA ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ಪದವಿ ಪ್ರದಾನ ಸಮಾರಂಭದ ವಿದ್ಯಾರ್ಥಿನಿಯರಿಗೂ ಈ ವೇದಿಕೆ ಅಧ್ಯಕ್ಷತೆ ವಹಿಸಿದ ಪೂಜ್ಯ ಗುರುಗಳಿಗೂ ಎಲ್ಲ ವೇದಿಕೆ ಮೇಲೆ ಗಣ್ಯರಿಗೂ ಎಲ್ಲ ನಮ್ಮ ಶಿಕ್ಷಕ ವೃಂದಕ್ಕೂ ಎಲ್ಲ ವಿದ್ಯಾರ್ಥಿನಿಯರಿಗೂ ಶರಣಾರ್ಥಿ. ಈಗೇನು ನಮ್ಮ ವಿದ್ಯಾರ್ಥಿನಿಯರು ಸಡಗರದಿಂದ ಪದವಿ ಪ್ರದಾನ ಸ್ವೀಕರಿಸಿದ್ರು, ಅವರೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ, ಪದವಿ ಏನು ಸ್ವೀಕರಿಸಿದ್ರಿ, ಆದರೆ ನಮಗೆ ನೀವೇನಾದ್ರು ಪದವಿ ಕೊಡ್ಬೇಕಂತಂದ್ರೆ ನಿಮ್ಮ ಅಂಕಗಳು ಹೆಚ್ಚು ತಗೊಂಡು ರ್ಯಾಂಕ್ ಬಂದಾಗ ಮಾತ್ರ ನಮ್ಮ ಶಿಕ್ಷಣ ಸಂಸ್ಥೆಗೆ ನೀವು ಪದವಿ ಕೊಟ್ಟಾಗ ಆಗುತ್ತೆ. ದಯಮಾಡಿ ನಿಮ್ಮೆಲ್ಲ ವಿದ್ಯಾರ್ಥಿನಿಯರು ನಾನು ಕೇಳೋದಿಷ್ಟೇ, ನೀವು ನಮಗೆ ಬಹುಮಾನ ಕೊಡ. ಅಂತಿಮ ವರ್ಷದ ವಿದ್ಯಾರ್ಥಿನಿಯರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಲ್ಲಿಯೂ ವಿದ್ಯಾರ್ಥಿನಿಯರಿಗೂ ಶುಭ ಕಾಮನೆಗಳನ್ನು ಹೇಳುತ್ತಾ
ಬಹುಶಃ ನಮ್ಮ ಮೇಡಮ್ ಅವ್ರು ಹೋದ್ರು. ಯಾಕೆ ಹೊಂಟ್ರಿಲ್ಲ? ಏನು ಊಟ ಹಿಡಿಗೈತಿ? ಹೊಟ್ಟೆ ಸತ್ತೆ ಕೂಡ್ರಿ, ಒಂದೇ ಮುಗಿತು. ನೀವ್ ಎಷ್ಟು ಹೋಗ್ಬೇಕಿದ್ರೆ ನಾವು ಒಂದು ತಾಸು ಮಾತಾಡ್ತೀವಿ. ಇಲ್ಲ ಸುಮ್ಮನೆ ಕೂಡಿರ್ತೀವಿ ಅಂತಂದ್ರೆ 2 ನಿಮಿಷ ಎಲ್ಲ ಅಡಿಗೆ ರೆಡಿ ಆಗೈತಿ. ಗೋಧಿ ಹುಗ್ಗಿ, ಅನ್ನ, ಸಾಂಬಾರು, ಮಜ್ಜಿಗೆ ಸಾಂಬಾರು, ಮತ್ತೇನ್ರಿ ಇಷ್ಟೆಲ್ಲ ಐಟಮ್ಸ್ ರೆಡಿ ಆಗ್ಯಾವ. ಆದ್ರ ಅಜ್ವರ ನೀವು ಮಾತಾಡುವವರೆಗೆ ಯಾರಿಗೂ ಕೊಡಂಗಿಲ್ಲ ಅಂತ ಹೇಳ್ಬಿಟ್ರಲ್ಲೇ. ಮತ್ತೆ ಹೆಂಗ್ ಮಾಡ್ತಾರೆ ನೋಡು. ಇರ್ಲಿ, ಯಾಕಂದ್ರೆ ನೀವು ಪದವಿ ತರಗತಿಗೆ ಬಂದಿರ್ತಕ್ಕಂಥ ವಿದ್ಯಾರ್ಥಿನಿಯರು ಪ್ರೈಮರಿ ಮಟ್ಟ, ಹೈಸ್ಕೂಲ್ ಮಟ್ಟ, PUC ಈಗ ಪದವಿಗೆ ಬಂದಿದೆ. ಇದರ ಅರ್ಥ ಏನಂತಂದ್ರೆ ಈಗೆಲ್ಲ ಪ್ರೌಢಾವಸ್ಥೆಗೆ ಬಂದು ಸ್ವಂತ ವಿಚಾರ ಮಾಡುವಂತ ಶಕ್ತಿ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ನೀ ಯಾಕೆ ನಿಮ್ಗೆ ಹೇಳ್ತೀವಿ ಅಂತಂದ್ರ ಕೇಳಲ್ಲ, 100 ಶಿಕ್ಷಕರ ಸಮಾನ ಒಬ್ಬ ತಾಯಿ ಇರ್ತಾಳ. 100 ಶಿಕ್ಷಕರು ಹೇಳುವ ಕೆಲಸವನ್ನ ಮನೆಯಲ್ಲಿ ಒಬ್ಬ ತಾಯಿ ಕೆಲಸ ಮಾಡ್ತಾರೆ. ಅಂದ್ರೆ ಎಷ್ಟು ಜವಾಬ್ದಾರಿ ಇದೆ ಅಂತ ತಿಳ್ಕೊಳ್ರಿ ನೀವು. ನನಗೆ ಪದವಿ ಡ್ರೆಸ್ ಹಾಕಿ ನೋಡಿ ಬಹಳ ಸಂತೋಷ ಆಯ್ತು. ಇದಕ್ಕೆಷ್ಟು ಗೌರವ ಇದೆ ಅಂತ ಗೊತ್ತಾ? ನಾನು PhD ದೋಗಲ್ಲ ಕರ್ನಾಟಕ ವಿಶ್ವವಿದ್ಯಾಲಯದಾಗ ಗೌರವ ಕೊಟ್ಟರು ನಮ್ಗೆ ಮೊದಲು. ಎಷ್ಟು ಗೌರವ, ರಾಷ್ಟ್ರಧ್ವಜಕ್ಕೆ ಎಷ್ಟು ಬೆಲೆ ಇದೆಯೋ ಈ ಗೌರಿಗೂ ಅಷ್ಟು ಕಿಮ್ಮತ್ತು. ಹಾಗೆಲ್ಲ ಒಬ್ಬರು ತಾಯಿ ಸುತ್ಕೊಂಡು ಹಳ್ಳ್ಯಾಗ ಕೌದಿ ಗೊತ್ತಿಲ್ಲ ನಿಮ್ಗೆ? ಕೌದಿ ನೋಡ್ರಿ ಗೊತ್ತೈತಾ? ಆ ಕೌದಿ ಸುತ್ತ ಹೋಗಿತ್ತಲ್ಲ, ಹಾಗಂತೆ ಕೌದಿ ಸುತ್ಕೊಂಡು ಬಗಲಾಗ ಇಟ್ಕೊಂಡು ಗೌರವ ತೋರಿಸ್ಬೋದು. ಈ ಗೌನು ಪದವಿ ಕೊಡ್ತಾರಂತಂದ್ರ ಆ ಗೌನು ನಿಮ್ಮ ಪದವಿಗೆ ಒಂದು ಸಾಕ್ಷಾಧಾರ. ಅದಕ್ಕೆ ಎಷ್ಟು ಕಿಮ್ಮತ್ತು ಇರ್ತಾ ಇದೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡು ಚಂದಾಗ ಒಂದು ಬಡಿಸಿ ಗೌರವತೆಗೆ ಒಂದು ಬ್ಯಾಗ್ನಾಗ ಇಟ್ಕೊಂಡು ಅದು ಹಂಗೆ ಹಿಂಗ ಕೌದಿ ಸುತ್ತಿ ಹೋಗದಾಗ ಮಾಡಕ್ ಹೋಗ್ಬರ್ತೇವೆ. ಇವತ್ತು ಪದವಿ ತಗೊಂತೀರಿ ನೀವು. ಬಹಳ ಜನ ಈಗಾಗಲೇ ನಾಳೆ 25ರಿಂದ BA ಅಂತಿಮ ಮತ್ತು BCom ಅಂತಿಮ ಪರೀಕ್ಷೆಗಳು ಪ್ರಾರಂಭವಾಗ್ತದೆ ಅಂತ ಹೇಳಿದ್ವಿ. ನೀವಾಗಲೇ ತಯಾರಾಗಿದ್ದೀರಿ. ಯಾಕೆ ತಯಾರಾಗಬೇಕು ಅಂತಂದ್ರೆ ಇವತ್ತ ಮೊಬೈಲ್ಗಳು ಬಹಳ ನಿಮ್ಮನ್ನು ಗೀಳಿಡಿಸ್ಬಿಟ್ಟಾವ. ನಿಮ್ಮನ್ನು ಓದಕ್ ಕೊಡಿಸೋವಲ್ಲು, ನಿಮ್ಮನ್ನು ಸುಮ್ಮನೆ ಇರ್ಸಕ್ ಕೊಡುವಲ್ಲು, ಸಮಾಧಾನ ಮಕ್ಕೊಳ್ಬೇಕಂತ ಮಕ್ಕಳ ಬಯಸ್ಕೊಡುವಲ್ಲು. ಈಗ ಎಷ್ಟು ಕಿರಿಕಿರಿ ಕೊಡಕತ್ತೇವಂದ್ರ ನಿಮ್ಮ ಜೀವನದ ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂತ ಒಂದು ವಸ್ತು ಯಾವ್ದಿತ್ತಂದ್ರ ಅದು ಮೊಬೈಲ್. ಸದ್ಬಳಕೆ ಆಗ್ಬೇಕದು, ದುರ್ಬಳಕೆ ಆಗಬಾರ್ದು. ಮೊಬೈಲ್ ಸದ್ಬಳಕೆ ಆಗಬೇಕು. ದುರ್ಬಳಕೆ ಆತಂದ್ರ ನಿಮ್ ಜೀವನ ಎಲ್ಲ ಹಾಳಾಗಿ ಹೋಗ್ತದೆ. ಈ ಪರೀಕ್ಷೆ ಸಮಯದೊಳಗೆ ಅದನ್ನೆಲ್ಲ ದೂರ ಇಟ್ಬಿಡ್ರಿ. ಪ್ರತಿ ದಿವಸ 5ರಿಂದ 6 ತಾಸು ಅಧ್ಯಯನ ಮಾಡ್ರಿ, ಪರೀಕ್ಷೆ ಬರೀರಿ, ಗ್ಯಾರಂಟಿ ನೀವು ಪಾಸ್ ಆಗ್ತೀರಿ. ಹೆಣ್ಮಕ್ಳಲ್ಲಿ ಒಂದು ಸಾಧನೆ ಇರ್ತಾ ಇದೆ, ಹೆಣ್ಮಕ್ಳಲ್ಲಿ ಒಂದು ಛಲ ಇರ್ತಾ ಇದೆ, ನಾನು ಓದಿ ಪಾಸ್ ಆಗಲೇಬೇಕು ಅಂತ. ಈ ವರ್ಷ ನೋಡ್ರಿ SSLC ಪರೀಕ್ಷೆಯಲ್ಲಿ ಹೆಣ್ಮಕ್ಳೇ ಮೇಲಿದೆ, PUC ಪರೀಕ್ಷೆಯಲ್ಲಿ ಹೆಣ್ಮಕ್ಳ ಮೇಲಿದೆ. ಯಾಕೆ ಮೇಲ್ಗೈ ಬರ್ತೀರಿ ಅಂತಂದ್ರ ನಿಮ್ಮಲ್ಲಿ ಸಹನೆ, ಸಮಾಧಾನ, ಎಲ್ಲಿ ಉಡೂರಂಗ ಅಲ್ಲಿ ಹೋಗಂಗಿಲ್ಲ, ಗುಡ್ಡೆ ಹಾಕಂಗಿಲ್ಲ, ಏನ್ ಬಿಡಿಸಿದಂಗಿಲ್ಲ, ಏನು ಇಲ್ಲ. ನಿಮ್ದೇನ ಅಂತಂದ್ರೆ ಮನ್ಯಾಗ ಏನ ಊಟ ಇರ್ತೈತಿ, ಊಟ ಮಾಡ್ತೀರಿ, ಮನ್ಯಾಗ ಕೊಂಡಿರ್ತೀರಿ, ಅಭ್ಯಾಸ ಮಾಡ್ತೀರಿ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಿಮ್ಮಲ್ಲಿ ಲಕ್ಷಣ ಹೇಗಿರ್ತೈತಿ ಅಂತಂದ್ರೆ ನಿಜವಾಗಿ ಹಾಗೆಲ್ಲ ಇಲ್ಲ ಹೆಣ್ಮಕ್ಳು ಬಹಳ ಎಲ್ಲದರಲ್ಲಿ ಮುಂದೆ ಹೋಗ್ತಾನೇವ ಇಲ್ಲ ಅನ್ನಂಗಿಲ್ಲ. ನಮ್ಮ 12 ಹಬ್ಬ ಅದಾವ. 12 ಹಬ್ಬ 11 ಹಬ್ಬ ನೀವೇ ಮಾಡ್ತೀರಿ, ಅದನ್ನು ನೀವೇ ಕಸ್ಕೊಂಡ್ರಿ. ಯಾವುದು ಗಂಡ್ಮಕ್ಳಿಗೆ ಬಂದ ಹಬ್ಬ ಇರ್ತದೋ ಅದನ್ನು ನೀವು ಕಸ್ಕೊಂಡ್ಬಿಟ್ರಿ, ಹೋಳಿ ಹಬ್ಬ. ಅದಕ್ಕೆ ಏನಾಗೈತಂದ್ರ ಇವತ್ತು ಹೆಣ್ಮಕ್ಳಲ್ಲಿ ಏನಂದ್ರೆ ಎತ್ತ ನಾರಸ್ತ ಪೂಜೆ ಅಂತ ದೇವತಾ, ಎಲ್ಲೆಲ್ಲಿ ಹೆಣ್ಮಕ್ಳ ಗೌರವ ನಡೀತಾ ಇದೆ ಅಲ್ಲಿ ದೇವ್ರ ಇದಾನೆ ಅಂತ ತಿಳ್ಕೊಂಡಿರ್ತಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ,
ನಮ್ಮ ಸನಾತನ ಸಂಸ್ಕೃತಿ. ಹೆಣ್ಮಕ್ಳಿಗೆ ಗೌರವ ಕೊಡೋದು ನಮ್ಮ ಧರ್ಮ. ಅದಕ್ಕನೇ ಹೆಣ್ಮಕ್ಳಿಗೆ ಗೌರವ ಸ್ಥಾನ ಇದೆ. ಇದರಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲ. ನಮ್ಮ ಕಾಲೇಜ್ಗಳಂತೂ ಎಲ್ಲಾ ಜಾತಿಯ ಒಂದೇ ಸಮಾನ. ಅಂದ್ರೆ ನಿಮ್ಮ ಚನ್ನಬಸವ ಸ್ವಾಮಿ ಹೇಳಿದ್ರು, ಪರ್ಸನಾಲಿಟಿ ಅಂದ್ರೆ ಏನು ನೋಡಕ್ಕೆ ಚಂದಲ್ಲ. ನಿಮ್ಮಲ್ಲಿ ಗುಣ, ನಿಮ್ಮಲ್ಲಿ ನೀತಿ, ನಿಮ್ಮಲ್ಲಿ ಪ್ರೀತಿ, ನಿಮ್ಮಲ್ಲಿ ವಿಶ್ವಾಸ, ನಿಮ್ಮಲ್ಲಿ ಆತ್ಮೀಯತೆ, ಇದೇ ಪರ್ಸನಾಲಿಟಿ. ಇವತ್ತ ನಾವು ಯಾವ ಜಾತಿ ಪಾರ್ಟಿ ಅನ್ನಂಗಿಲ್ಲ. ಎಲ್ಲರೂ ಕೂಡಿ ಅಕ್ಕ ತಂಗಿಯರಿಗಿಲ್ಲ ಓದ್ತಿರಲ್ಲ, ಅದೇ ನನಗೆ ಬಹಳ ಸಂತೋಷ. ಎಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ನೀವು ಅಧ್ಯಯನ ಮಾಡ್ತಾರಲ್ಲ, ಅದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಈಗ ಪರೀಕ್ಷೆ ಬರ್ತಾ ಇದೆ. ನೀವೆಲ್ಲರೂ ಸ್ವಲ್ಪ ಇನ್ನ ಸೀರಿಯಸ್ ಆಗಿ, ಯಾಕಂದ್ರೆ ಏನಾಗೈತೆ ಇವತ್ತ ಬರೀ ನೀವು 50, 30, 40 ಅಂಕ ತಗೊಂಡ್ಬಿಟ್ಟಿಲ್ಲ. ನೀವು ಏನಾದ್ರೂ ಹೆಚ್ಚಿನ ಅಂಕ ತಗೊಂಡು ಇವತ್ತ ಸ್ಪರ್ಧಾತ್ಮಕ ನಾಳೆ ನೀವು B.Ed ಮಾಡ್ಬೇಕಂತಂದ್ರೆ ನಿಮ್ಗೆ ಏನ್ ಕ್ವಾಲಿಫಿಕೇಶನ್ ಕೇಳ್ತಾರ, ಪರ್ಸೆಂಟೇಜ್ ಕೇಳ್ತಾರ. ಅಥವಾ ನಿಮ್ ಮುಂದೆ M.Com ಹೋಗ್ಲಿ, ಅಥವಾ ಮುಂದೆ CA ಮಾಡ್ರಿ, B.Com ಅವೆಲ್ಲ ಏನಾಗೈತೆ ಅಂದ್ರ ಹೆಚ್ಚಿನ ಅಂಕದೊಳಗ ಪಾಸ್ ಆಗಿ ಬಂದ್ರಂದ್ರ ನಿಮ್ಗೆ ಮಾನ್ಯತೆ ಇದೆ. ಅದಕ್ಕೇನೆ ಅದರಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 40-50% ಹೆಣ್ಮಕ್ಳೇ ಇಲ್ಲಿ ಬಹಳ ಅಡ್ಮಿಷನ್ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಸುರಕ್ಷತೆ, ಒಂದೆಲ್ಲ ವ್ಯವಸ್ಥೆ, ಯಾರು ಬೇರೆ ಎಲ್ಲಿ ಹೊರಗಿಂದ ಯಾರು ಇಲ್ಲಿ ಒಳಗೆ ಬರಂಗಿಲ್ಲ. ಹೆಣ್ಮಕ್ಳಿಗೆ ಬಹಳ ಸೇಫ್ಟಿ, ಆಮೇಲೆ ಬಹಳ ಸುರಕ್ಷತೆ ವ್ಯವಸ್ಥೆಯಲ್ಲಿ ಈ ಸಂಸ್ಥೆ ಇದ್ದುದರಿಂದ ಬಹಳ ಜನ ವಿಶೇಷವಾಗಿ ಇಲ್ಲಿ ಪ್ರವೇಶ ಪಡೆದುಕೊಂಡು KG ಇಂದ PG ವರೆಗೆ ಅಧ್ಯಯನ ಮಾಡಿ ಹೋಗಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅದಕ್ಕೆ ಅದ್ರ ಉಪಯೋಗ ತಗೊಳ್ರಿ. ಯಾಕಂದ್ರೆ ಈ ಸಂಸ್ಥೆ ಬಹಳ ಕಡಿಮೆ ಫೀಸಲ್ಲಿ ಗಂಗಾವತಿ ಒಳಗ ಸಾಕಷ್ಟು ವಿದ್ಯಾಸಂಸ್ಥೆಗಳದಾವು. ಇವತ್ತ PUC ನಮ್ಮಲ್ಲಿ ಸೈನ್ಸ್ ಅದ, ಬರಬೇಕು 1 ಲಕ್ಷ 2 ಲಕ್ಷ ಕೊಟ್ಟು 1.5 ಲಕ್ಷ ಕೊಟ್ಟು 80,000 ಕೊಟ್ಟು ಅವರು ಪರೀಕ್ಷೆ ಬರೀತಾರ. ಬರೀ ಕೇವಲ ನಮ್ಮಲ್ಲಿ 20-25 ಸಾವಿರ ಕೊಟ್ಟು ಪರೀಕ್ಷೆ ಬರೀತಾರ. ಅವರು ಸರಿ ಸಮಾನವಾಗಿರ್ತಕ್ಕಂಥ ಫಲಿತಾಂಶವನ್ನ ನಮ್ಮ ಹುಡುಗರು ತಗೊಂತಾರೆ. ಲಕ್ಷ ಕೊಟ್ಟವರು ಅಷ್ಟೇ ಆಗ್ತೈತಿ, ಆ ಕಡಿಮೆ ಫೀಸ್ನಲ್ಲಿ ಓದೋರು ಅಷ್ಟೇ ಆಗ್ತದೆ. ಅದಕ್ಕೆ ನಮ್ಮ ಸಂಸ್ಥೆ ಬಡವರಿಗಾಗಿ, ಬಡ ಮಕ್ಕಳಿಗಾಗಿ ಅತಿ ಕಡಿಮೆ ಫೀಸಿನಲ್ಲಿ ನಿಮಗೆ ಶಿಕ್ಷಣ ಕೊಡ್ತಕ್ಕಂಥ ಯಾವುದೇ ಸಂಸ್ಥೆ ಇತ್ತಂದ್ರೆ ಅದು ನಮ್ಮ ಕೊಟ್ಟೂರು ವಿದ್ಯಾವರ್ಧಕ ಸಂಘದ ಎಲ್ಲ ಅಂಗಸಂಸ್ಥೆಗಳು. ಆ ಅಂಗಸಂಸ್ಥೆಗಳೊಳಗ ತಾವೆಲ್ಲ ಓದಿರಿ, ಚಲೋ ಓದ್ರಿ, ಅಧ್ಯಯನ ಮಾಡ್ರಿ, ಹೆಸರು ತೊಂಬರಿ. ನಮ್ಮ ಸುರೇಶ್ ಸಿಂಗ್ನಾಳ್ ಹೇಳ್ದಂಗ ನೀವೇನೇನು ಕಾಲೇಜ್ ಕೊಡಬೇಕಾಗಿಲ್ಲ. ನೀವು ಒಳ್ಳೆ ಫಲಿತಾಂಶ ತಂದು ಶಾಲೆಗೆ ಕಲ್ತಿರ್ತಕ್ಕಂಥ ಗುರುಗಳಿಗೆ ಕೀರ್ತಿ ತಂದ್ರೆ ಸಾಕು, ನಿಮ್ಮ ತಂದೆ ತಾಯಿಗೆ ಕೀರ್ತಿ ತಂದ್ರೆ ಸಾಕು. ನಮ್ಗೆ ಕೊಟ್ಟಕ್ಕಿಂತಲೂ ಬಹಳ ಸಂತೋಷವಾಗ್ತಾ ಇದೆ. ನೀವು ಒಳ್ಳೆ ರ್ಯಾಂಕ್ ಬಂದ್ರಂದ್ರ ನಿಮ್ಮ ತಂದೆ ತಾಯಿಗಳ ಕಡೆಗಿಂತಲೂ ನಮಗ್ ಬಹಳ ಖುಷಿ ಆಗ್ತಾ ಇದೆ. ಆ ವ್ಯವಸ್ಥೆಯಲ್ಲಿ ಭಗವಂತ ನೀವು ಒಳ್ಳೇದು ಮಾಡ್ರಿ. ಈಗ ಹೋಗ್ತಕ್ಕಂಥ ಹೊರಗೆ ಹೋಗ್ತಕ್ಕಂಥ ವಿದ್ಯಾರ್ಥಿ ನೀವು ಬಹುಶಃ ಮುಂದೆ ಬೇಕಾದ್ರೆ M.Com ಮಾಡಕ್ಕೆ ಅವಕಾಶ ಇಲ್ಲೇ ಅದ. ನಿಮ್ಗೆ M.Com ಮಾಡಬಹುದು, ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗ್ಬೋದು. ನಿಮ್ಗೆ ಭಗವಂತ ಒಳ್ಳೆಯ ಒಂದು ಜೀವನಕ್ಕೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಿಮ್ಮ ಭವಿಷ್ಯಕ್ಕೆ ಒಳ್ಳೆ ಒಂದು ರೀತಿ ಗುಣಾದಿ ನೀವೇ ಹಾಕ್ಬೇಕು. ಯಾಕಂದ್ರೆ ಹಿಂದಿನ ಕಾಲದೊಳಗೆ ಇರ್ತಿದ್ರು, ನಮ್ಮ ಅಜ್ಜ ನಮ್ಗೆ ದಾರಿ ಮಾಡ್ತಾನೆ, ನಮ್ಮ ಅಪ್ಪ ದಾರಿ ಮಾಡ್ತಾನೆ. ಈಗ ಯಾರು ದಾರಿ ಮಾಡೋದಿಲ್ರಿ. ನಿಮ್ಮ ದಾರಿಗೆ ನೀವೇ ಕಾರಣಕರ್ತರು, ನಿಮ್ಮ ಏಳಿಗೆಗೆ ನೀವೇ ಕಾರಣಕರ್ತರು. ನಮ್ಮಪ್ಪ ಕೋಟಿಗಟ್ಟಲೆ ದುಡ್ಡು ಗಳಿಸ್ಯಾನ ಅಂತ ಅನ್ಬೋದು. ದುಡ್ಡು ಯಾವಾಗ ನಿಮಿಷದಾಗ ಹಾಳಾಗಿ ಹೋಗ್ತದೆ. ಆದ್ರೆ ನಿಮ್ಮಲ್ಲಿರ್ತಕ್ಕಂಥ ಬುದ್ಧಿವಂತಿಕೆ, ನಿಮ್ಮಲ್ಲಿರ್ತಕ್ಕಂಥ ಸ್ವಂತ ಕಾಲ ಮೇಲೆ ನಿಲ್ಲುವಂಥ ಶಕ್ತಿ ಭಗವಂತನ ಆಶೀರ್ವಾದದಿಂದ ನೀವು ಗೆದ್ದಿದ್ದಾತಂದ್ರೆ ನಿಮ್ಗೆ ಎಲ್ಲರಿಗಿಂತಲೇ ನೀವು ಮೇಲ್ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣವಾಗ್ತಾ ಇದೆ. ಆ ದಿಶೆಯೊಳಗೆ ನೀವು ಮುಂದುವರಿ, ಒಳ್ಳೆಯ ಗುಣಗಳನ್ನ ಅಳವಡಿಸ್ಕೊಡ್ರಿ, ಒಳ್ಳೆಯ ದಾರಿಗಳಿಗೆ ಹೋಗಿ. ನಮ್ಮ ಸಂಸ್ಥೆ ವಿದ್ಯಾರ್ಥಿನಿಯರು ಅಂತಂದ್ರೆ ನಮ್ಗೆ ಮಾರ್ಗದರ್ಶಕರಾಗಿರ್ಬೇಕು, ನೀವು ಆದರ್ಶ ವ್ಯಕ್ತಿಗಳಾಗಿರ್ಬೇಕಿಲ್ಲಪ್ಪ. ಆ ಸಂಸ್ಥೆಗೆ ಹೋದ್ರೆ ಅವರಲ್ಲಿ ನಯ, ವಿನಯ, ವಿದ್ಯಾವಂತಿಕೆ, ಗುಣವಂತಿಕೆ ಇದು ಬಹಳ ಚಲೋ.